ನೆಹೆಮೀಯ 8:3 ವಾಕ್ಯ ಏನು ಹೇಳ್ತದೆ ಓದೋಣ ಬನ್ನಿ. ನೀರು ಬಾಗಿಲಿನ ಮುಂದಣ ಬೈಲಿನಲ್ಲಿ ಪ್ರಾತಃ ಕಾಲದಿಂದ ಮಧ್ಯಾಹ್ನದವರೆಗೂ ಕೂಡಿ ಬಂದಿದ್ದ ಆ ಸ್ತ್ರೀ ಪುರುಷರಿಗೆ ಗ್ರಹಿಸಲು ಶಕ್ತರಾದವರೆಲ್ಲರಿಗೂ ಧರ್ಮಶಾಸ್ತ್ರ ಪಾರಾಯಣ ಮಾಡಿ ಲಾಲಿಸುತ್ತಾ ಇದ್ದನು. ಆ ಜನರೆಲ್ಲರೂ ಧರ್ಮಶಾಸ್ತ್ರ ಗ್ರಂಥವನ್ನು ಶ್ರದ್ಧೆಯಿಂದ ಹೇಳಿದರು. 5ನೇ ವಚನ. ಆಗ ಎಜ್ರನು ಎತ್ತರವಾದ ಸ್ಥಳದಲ್ಲಿ ಎದ್ದು ನಿಂತು ಜನರೆಲ್ಲರೂ ನೋಡುತ್ತಿರುವಾಗ ಗ್ರಂಥವನ್ನು ತೆರೆದನು. ತೆರೆದ ಕೂಡಲೇ ಜನರೆಲ್ಲರೂ ಎದ್ದು ನಿಂತರು. ಆನಂತರ 18ನೇ ವಚನ. ಇದು ಮಾತ್ರವಲ್ಲದೆ ಮೊದಲನೆಯ ದಿನ ಮೊದಲುಗೊಂಡು ಕಡೆಯ ದಿನದವರೆಗೆ ಪ್ರತಿದಿನವೂ ಎಜ್ರನು ದೇವರ ಧರ್ಮಶಾಸ್ತ್ರವನ್ನು ಜನರಿಗೋಸ್ಕರ ಪಾರಾಯಣ ಮಾಡುತ್ತಿದ್ದನು. ಅವರು ಈ ಜಾತ್ರೆಯನ್ನು 7 ದಿನಗಳವರೆಗೂ ಆಚರಿಸಿದ ನಂತರ ವಾಡಿಕೆಯ ಪ್ರಕಾರ 8ನೆಯ ದಿನದಲ್ಲಿ ಅವರು ಪರಿಶುದ್ಧ ಆರಾಧನೆಗಾಗಿ ಕೂಡಿಬಂದರು. 9ನೇ ಅಧ್ಯಾಯ 1ರಿಂದ ಕೆಲವು ವಚನಗಳು. ಅದೇ ತಿಂಗಳಿನ 24ನೆಯ ದಿನದಲ್ಲಿ ಇಸ್ರಾಯೇಲ್ಯರು ಉಪವಾಸವಾಗಿದ್ದು ಗೋಣಿತಟ್ಟನ್ನು ಕಟ್ಟಿಕೊಂಡು ತಲೆಯ ಮೇಲೆ ಮಣ್ಣು ಹಾಕಿಕೊಂಡು ನೆರೆದು ಬಂದರು. ಇಸ್ರಾಯೇಲ್ ಸಂತಾನದವರು ಎಲ್ಲಾ ಅನ್ಯಕುಲದವರಿಂದ ತಮ್ಮನ್ನು ಬೇರ್ಪಡಿಸಿಕೊಂಡು ನಿಂತು ತಮ್ಮ ಪಾಪಗಳನ್ನು ತಮ್ಮ ಪಿತೃಗಳ ಪಾಪಗಳನ್ನು ಒಪ್ಪಿಕೊಂಡರು. ಅವರು 3 ತಾಸುಗಳವರೆಗೂ ತಮ್ಮ ತಮ್ಮ ಸ್ಥಳಗಳಲ್ಲಿ ನಿಂತು ತಮ್ಮ ದೇವರಾದ ಯೆಹೋವನ ಧರ್ಮಶಾಸ್ತ್ರ ಗ್ರಂಥವನ್ನು ಪ್ರಯಾಣ ಮಾಡಿಸಿದರು. ತರುವಾಯ ಇನ್ನೊಂದು 3 ತಾಸು ತಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾ ದೇವರಾದ ಯೆಹೋವನಿಗೆ ನಮಸ್ಕಾರ ಮಾಡುತ್ತಾ ಇದ್ದರು. 5ನೇ ವಚನ. ಆಮೇಲೆ ಲೇವಿಯರಾದ ಯೆಹೋಶುವ, ಕದ್ಮೀಯೇಲ್, ಬಾನಿ, ಹಷಬ್ನಿಯ, ಶೆರಾಬ್ಯ, ಹೋದಿಯ, ಶಬನ್ಯ, ಪೆತಾಹ್ಯ ಎಂಬುವರು ಏಳಿರಿ, ನಮ್ಮ ದೇವರಾದ ಯೆಹೋವನಿಗೆ ಯುಗಯುಗಕ್ಕೂ ಸ್ತೋತ್ರವಾಗಲಿ ಅನ್ನಿರಿ ಎಂದು ಹೇಳಿ, ಯೆಹೋವನೇ ಸರ್ವ ಸ್ತುತಿಕೀರ್ತನೆಗಳಿಗೆ ಮಿಗಿಲಾಗಿರುವ ನಿನ್ನ ಮಹಾನಾಮಕ್ಕೆ ಕೊಂಡಾಟವಾಗಲಿ. ನೀನೊಬ್ಬನೇ ಅದ್ವಿತೀಯನಾದ ದೇವರು. ನೀನೇ ಉನ್ನತೋನ್ನತವಾದ ಆಕಾಶವನ್ನು, ಅದರ ಸೈನ್ಯವನ್ನು, ಭೂಮಿಯನ್ನು, ಅದರ ಮೇಲಿರುವುದನ್ನು, ಸಮುದ್ರಗಳನ್ನು, ಎಲ್ಲಾ ಜಲಚರಗಳನ್ನು ಉಂಟುಮಾಡಿ ಸಮಸ್ತ ಪ್ರಾಣಿಗಳ ಜೀವಾಧಾರ ಆಗಿರುತ್ತೀಯಲ್ಲವೇ. ಆಕಾಶ ಸೈನ್ಯದವರು ನಿನಗೆ ಅಡ್ಡ ಬೀಳುತ್ತಾರೆ ಎನ್ನುವಂಥದ್ದೇ. ನೆಹೆಮೀಯನ ಪುಸ್ತಕ ಧ್ಯಾನಿಸುತ್ತಿರುವಾಗ ನೆಹೆಮೀಯನಿಗೆ ದೇವರು ಯಾವ ರೀತಿ ಬಲಪಡಿಸಿದರೆಂದು, ಯೆರೂಸಲೇಮ್ ಪೌಳಿ ಗೋಡೆಯನ್ನು ನಿರ್ಮಿಸುವುದಕ್ಕಾಗಿ ಯಾವ ರೀತಿ ನೆಹೆಮೀಯನಿಗೆ ಅವನೊಂದಿಗಿರುವವರಿಗೆ ಹೇಗೆ ಶಕ್ತಿ ಕೊಟ್ಟರೆಂದು ಈ ವಾಕ್ಯವನ್ನು ಧ್ಯಾನಿಸುತ್ತಿರುವಾಗ, ಅದೇ ದೇವರನ್ನು ನಾವು ಸೇವಿಸುತ್ತಿರುವಾಗ ನಮಗ್ಯಾಕೆ ಆ ಶಕ್ತಿ ದೇವರು ಕೊಡಲ್ಲ ಎನ್ನುವಂತಹ ಪ್ರೇರೇಪಣೆ ಹೊಂದಿಕೊಂಡವನಾಗಿ ಆ ವಾಕ್ಯವನ್ನು ಬರೆದಿಟ್ಟಿರುವಂತಹ ನಮ್ಮ ದೇವರು ಇಂದಿಗೂ ಸಜೀವವುಳ್ಳವನಾಗಿರೋದ್ರಿಂದ ಯಾಕೆ ಆತನು ಈ ದಿನ ನಮ್ಮನ್ನು ಬಲಪಡಿಸುವುದಿಲ್ಲ, ಯಾಕೆ ಆ ದೇವರು ನಮ್ಮನ್ನು ಕೂಡ ಶಕ್ತಿಯಿಂದ ತುಂಬಿಸೋದಿಲ್ಲ ಎನ್ನುವಂತಹ ಆ ಒಂದು ಬಲವಾದ ಕೋರಿಕೆ ಸೇವಕನಾಗಿ ನನ್ನೊಳಗೆ ಮೂಡಿ ಬಂದಿರೋದ್ರಿಂದ ದೇವರಿಗೆ ಬೇಡಿಕೊಂಡೆ, ದೇವರೇ, ಆ ದಿನ ನೆಹೆಮೀಯನಿಗೆ ಬಲಪಡಿಸಿದ್ರಿ, ಆ ದಿನ ನಿಮ್ಮ ಪ್ರಜೆಗಳ ಪಕ್ಷದಲ್ಲಿ ನಿಂತಿದ್ದೀರಿ. ಅವರೆಲ್ಲರ ಪ್ರಯಾಸದ ಪ್ರತಿಫಲವಾಗಿ 52 ದಿನಗಳಲ್ಲಿ ಯೆರೂಸಲೇಮಿನಲ್ಲಿ ಕೆಡವಲ್ಪಟ್ಟಿರುವ ಪೌಳಿಗೋಡೆಯನ್ನು ತಿರುಗಿ ಕಟ್ಟಿಸಿದ್ದೀರಿ. ಮತ್ತ್ಯಾಕೆ ನಮಗೆ ಆ ಶಕ್ತಿ ಕೊಡೋದಿಲ್ಲ? ಭಾರತ ದೇಶದಲ್ಲಿ ಅತ್ಯಂತ ದೊಡ್ಡ ಸಭೆಯನ್ನು ಪ್ರಪಂಚದಲ್ಲೇ ಇದುವರೆಗೂ ಯಾರು ಎಲ್ಲಿಯೂ ಎಂದಿಗೂ ನಿರ್ಮಿಸಲಾರದ ರೀತಿಯಲ್ಲಿ 52 ದಿನಗಳಲ್ಲಿ ಅತ್ಯಂತ ಅದ್ಭುತವಾದ ಆಲಯ ಕಟ್ಟುವ ಶಕ್ತಿ ನಮಗೆ ಯಾಕೆ ಕೊಡಲೆ ಎಂದು ಪ್ರಾರ್ಥನೆ ಮಾಡಿ ದೇವರ ಮೇಲಿರುವ ನಂಬಿಕೆಯೊಂದಿಗೆ ನವೆಂಬರ್ 11ನೇ ತಾರೀಖಿನಂದು ಪಬ್ಲಿಕ್ ಆಗಿ ನಮ್ಮ ಸಭೆಯ ಸದಸ್ಯರ ಮುಂದೆ ಈ ರೀತಿಯಾಗಿ ಹೇಳಿದೆ. ಏನೆಂದು? 52 ದಿನಗಳಲ್ಲಿ ನಾವು ಒಂದು ಸಭೆಯನ್ನು ಕಟ್ಟಲಿಕ್ಕಿದ್ದೇವೆ. ಜನವರಿ 1ನೇ ತಾರೀಖಿನಂದು ನಾವೆಲ್ಲರೂ ಕೂಡ ಕಟ್ಟಲ್ಪಟ್ಟ ಆಲಯದೊಳಗೆ ಹೋಗ್ಲಿಕ್ಕಿದ್ದೇವೆ ಎಂದು ಹೇಳಿದಾಗ ದೇವರು ತನ್ನ ಸೇವಕನು ನುಡಿದ ಮಾತನ್ನು ಆತನು ಘನಪಡಿಸಿರೋದ್ರಿಂದ ಈ ದಿನ ಪ್ರಪಂಚದಲ್ಲೇ 3ನೇ ಅತ್ಯಂತ ದೊಡ್ಡ ಸಭೆಯನ್ನಾಗಿ ಕಲ್ವರಿ ಟೆಂಪಲ್ ಅನ್ನು ದೇವರು ಆಶೀರ್ವದಿಸಿದ್ದಾರೆ. ಆ ಸಭೆಯೊಳಗೆ ಹೆಜ್ಜೆ ಇಟ್ಟ ಪ್ರತಿ ಸಾರಿ ಉಂಟಾಗುವ ಪ್ರಶ್ನೆ ಏನೆಂದರೆ, ಇಷ್ಟೊಂದು ದೊಡ್ಡ ಸಭೆಯನ್ನು ನಿಜವಾಗ್ಲೂ 52 ದಿನಗಳಲ್ಲಿ ಕಟ್ಟಲಾಯಿತೋ?
ಆ ವಿಡಿಯೋ ನೋಡುವ ಪ್ರತಿ ಸಾರಿ ಆಶ್ಚರ್ಯವೆನಿಸುತ್ತಾ ಇರುತ್ತೆ. ನಿಜವಾಗ್ಲೂ 52 ದಿನಗಳಲ್ಲಿ ಇಷ್ಟೊಂದು ದೊಡ್ಡ ಸಭೆ ಕಟ್ಟಲಾಯಿತೋ ಎಂದು ಹೀಗೆ ಪ್ರಶ್ನಿಸಿಕೊಳ್ಳುವುದಾದ್ರೆ ಅದು ನಮ್ಮಿಂದ ಸಾಧ್ಯವಲ್ಲ. ದೇವರ ಅದೃಶ್ಯ ಹಸ್ತವೇ ಅದನ್ನು ಸಾಧ್ಯಗೊಳಿಸಿ ತನ್ನ ಶಕ್ತಿಯನ್ನು ನಮ್ಮ ದೇಶದಲ್ಲಿ ನಿರೂಪಿಸಲಾಯಿತು ಎಂದು ನಾನು ನಂಬುತ್ತೇನೆ. ಯಾಕೆ ಇದನ್ನು ಹೇಳ್ತಿದ್ದೇನೆಂದರೆ ವಾಕ್ಯವನ್ನು ನಾವು ಓದುತ್ತಿರುವಾಗ ವಾಕ್ಯದಲ್ಲಿರುವಂತಹ ದೇವರು ನಮ್ಮ ದೇವರಾಗಿರೋದ್ರಿಂದ ಆ ದೇವರ ಮೇಲೆ ನಾವು ನಂಬಿಕೆಯುಳ್ಳವರಾಗಿರೋದಾದ್ರೆ ಆ ನಂಬಿಕೆಯ ಮೂಲಕ ದೇವರಿಗೋಸ್ಕರ ಶೂರವಾದ ಕಾರ್ಯಗಳನ್ನು, ಗಂಭೀರವಾದ ಕಾರ್ಯಗಳನ್ನು, ಅಸಾಧ್ಯವಾದವುಗಳನ್ನು ನಾವು ಸಾಧ್ಯ ಮಾಡಿಕೊಳ್ಳಬಲ್ಲೆವು. ಯಾವಾಗ? ವಾಕ್ಯವನ್ನು ಓದುವಾಗ. ನೆಹೆಮೀಯನ ಪುಸ್ತಕದಲ್ಲಿ ನಾವು ನೋಡೋದೇನು ಗೊತ್ತಾ? 7 ಅಧ್ಯಾಯಗಳಲ್ಲೆಲ್ಲ ಅವರು ಯೆರೂಸಲೇಮ್ ಸುತ್ತಲೂ ಪೌಳಿಗೋಡೆಯನ್ನು ಕಟ್ಟುತ್ತಾರೆ. ಶತ್ರುಗಳು ಬಂದು ಅವರ ಮೇಲೆ ದಾಳಿ ಮಾಡಿ ಅವರು ಹೊಂದಿಕೊಂಡಿರುವಂತಹ ಆಸ್ತಿ ಪಾಸ್ತಿಗಳನ್ನು, ಅವರ ಮಕ್ಕಳನ್ನು ಅವರು ದೋಚಿಕೊಳ್ಳಲಾರದಂತೆ ಯೆರೂಸಲೇಮಿನ ಸುತ್ತಲೂ ಅವರು ಗೋಡೆಯನ್ನು ಕಟ್ಟುತ್ತಾರೆ. ಆ ನಂತರ ಅವರೆಲ್ಲರೂ ನಿವಾಸಿಸುವುದಕ್ಕಾಗಿ ಯೆರೂಸಲೇಮಿನಲ್ಲಿ ನಿವಾಸಗಳನ್ನು ಕೂಡ ನಿರ್ಮಿಸಿಕೊಳ್ತಾರೆ. ಗೋಡೆಗಳನ್ನು ಕಟ್ಟುವುದಕ್ಕಾಗಿ, ನಿವಾಸಗಳನ್ನು ನಿರ್ಮಿಸುವುದಕ್ಕಾಗಿ ಅದಕ್ಕೆ ಬೇಕಾದದೇನು? ವಸ್ತು ಸಾಮಗ್ರಿ. ಆದರೆ 8ನೇ ಅಧ್ಯಾಯಕ್ಕೆ ಬರೋಷ್ಟೊತ್ತಿಗೆ ಅವರೆಲ್ಲರೂ ಒಟ್ಟುಗೂಡಿ ನಾವು ಗೋಡೆ ಕಟ್ಟಿದ್ದೇವೆ, ನಿವಾಸ ಸ್ಥಳವನ್ನು ಕಟ್ಟಿದ್ದೇವೆ, ಆದರೆ ನಮ್ಮ ಜೀವಿತವನ್ನೇ ನಾವು ಕಟ್ಟಿಕೊಳ್ಳಲಿಕ್ಕಾಗಲಿಲ್ಲ. ಗೋಡೆ ಕಟ್ಟಿಕೊಂಡರೂ, ನಿವಾಸ ಸ್ಥಳ ಕಟ್ಟಿಕೊಂಡರೂ, ನಮ್ಮ ಜೀವಿತವನ್ನು ನಾವು ಕಟ್ಟಿಕೊಳ್ಳದೇ ಇದ್ದರೆ, ನಮ್ಮ ಬದುಕನ್ನು ನಾವು ತಿದ್ದುಕೊಳ್ಳದೇ ಇರೋದಾದರೆ, ದೇವರು ಆಶಿಸಿದಂತೆ ನಾವು ಜೀವಿಸಲಾರದೇ ಇದ್ದರೆ ನಮ್ಮ ಜೀವಿತ ವ್ಯರ್ಥ ಎಂಬ ಗ್ರಹಿಕೆಗೆ ಆ ಪ್ರಜೆಗಳು ಬರ್ತಾರೆ. ಅವರು ಯಾವಾಗ ಆ ಗ್ರಹಿಕೆಗೆ ಬರುತ್ತಾರೋ ಅವರೆಲ್ಲರೂ ನೀರಿನ ಬಾಗಿಲ ಮುಂದೆ ಮೈದಾನದಲ್ಲಿ ನಿಂತುಕೊಳ್ತಾರೆ. ಸ್ತ್ರೀಯರು, ಪುರುಷರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಎಜ್ರಾ ಭಕ್ತನಿಗೆ ರಿಕ್ವೆಸ್ಟ್ ಮಾಡುತ್ತಾರೆ. ಏನೆಂದು? ಅಯ್ಯಾ, ನಾವು ನಮ್ಮ ಜೀವಿತ ಕಟ್ಟಿಕೊಳ್ಳಬೇಕಂದುಕೊಳ್ತಿದ್ದೇವೆ, ನಮಗೆ ಧರ್ಮಶಾಸ್ತ್ರವನ್ನು ಓದಿ ಹೇಳುವಿಯಾ? ದೇವರ ಕುರಿತಾದ ವಾಕ್ಯವನ್ನು ನಮಗೆ ಓದಿ ಕೇಳಿಸುವಿಯಾ? ಯಾಕೆಂದರೆ ನಮ್ಮ ಜೀವಿತ ಕಟ್ಟಿಕೊಳ್ಳಬೇಕೆಂದು ಆಶಿಸುತ್ತಿದ್ದೇವೆ. ದಯವಿಟ್ಟು ಗಮನಿಸಿ ಪ್ರಿಯರೇ, ಹಾಳಾಗಿರುವ ವ್ಯಕ್ತಿ ಬದಲಾಗಬೇಕಾದರೆ, ಪಾಪದಿಂದ ಬಂಧಿಸಲ್ಪಟ್ಟ ವ್ಯಕ್ತಿ ವಿಮುಕ್ತನಾಗಬೇಕಾದರೆ, ನೀಚವಾದ ಚಟಗಳಿಂದ ಬಂಧಿತನಾದ ವ್ಯಕ್ತಿ ಆ ಎಲ್ಲಾ ಚಟಗಳಿಂದ ಬಿಡುಗಡೆಯಾಗಬೇಕಾದ್ರೆ, ಚದುರಿಸಲ್ಪಟ್ಟ ಜೀವಿತಗಳು ಸಮಕೂಡಿಸಲ್ಪಡಬೇಕಾದ್ರೆ, ಅವಮಾನದಿಂದಲೂ, ನಿಂದೆಯಿಂದಲೂ, ಅಪಕೀರ್ತಿಯಿಂದಲೂ, ಅನ್ಯಾಯದಿಂದಲೂ, ಸುಳ್ಳಿನಿಂದಲೂ ತುಂಬಿರುವ ಜೀವಿತಗಳು ಪ್ರಯೋಜನಕರವಾಗಿ ಮಾರ್ಪಡಬೇಕಾದ್ರೆ, ಹಾಗೆ ಪ್ರಯೋಜನಕರವಾಗಿ ಮಾರ್ಪಡಿಸಬಲ್ಲ ಶಕ್ತಿ ಕೇವಲ ದೇವರ ವಾಕ್ಯದಲ್ಲಿ ಮಾತ್ರವೇ ಇದೆ. ಗೋಡೆ ಕಟ್ಟಲು ವಾಕ್ಯ ಅವಶ್ಯಕತೆ ಇಲ್ಲ, ನಿವಾಸ ಸ್ಥಳ ಕಟ್ಟಿಕೊಳ್ಳಲು ವಾಕ್ಯ ಅವಶ್ಯಕತೆ ಇಲ್ಲ. ಆದರೆ ಜೀವಿತ ಕಟ್ಟಿಕೊಳ್ಳಬೇಕಾದ್ರೆ ಆ ವ್ಯಕ್ತಿಗೆ ಒಂದೇ ಒಂದು ಆಧಾರ, ಅದೇ ಕೇವಲ ದೇವರ ವಾಕ್ಯ. ಜೀವವುಳ್ಳ ವಾಕ್ಯವೇ ಪಾಪಿಷ್ಠ ಮನುಷ್ಯನನ್ನು ಪರಿಶುದ್ಧನನ್ನಾಗಿ ಮಾರ್ಪಡಿಸುತ್ತದೆ. ನೀಚವಾದ ಜೀವಿತ ಜೀವಿಸುತ್ತಿರುವ ವ್ಯಕ್ತಿಯನ್ನು ಪವಿತ್ರನಾಗಿ ಮಾರ್ಪಡಿಸಬಲ್ಲದು ಕೇವಲ ವಾಕ್ಯವಾಗಿದೆ. ಅದಕ್ಕಾಗಿಯೇ ಆ ದಿನ ಅಲ್ಲಿರುವ ಯೆಹೂದ್ಯರು ಎಜ್ರನಿಗೆ ಬಂದು ಕೇಳ್ತಾರೆ, ಅಯ್ಯಾ, ವಾಕ್ಯ ಓದಿ ಕೇಳಿಸುವಿಯಾ? ಧರ್ಮಶಾಸ್ತ್ರ ಓದಿ ನಮಗೆ ಕೇಳಿಸುವಿಯಾ? ಯಾಕೆ? ಎದಕ್ಕಾಗಿ? ನಮ್ಮ ಜೀವಿತ ತಿದ್ದುಕೊಳ್ಳಬೇಕೆಂದು ಆಶಿಸುತ್ತಿದ್ದೇವೆ, ನಮ್ಮ ಕುಟುಂಬಗಳನ್ನು ಕಟ್ಟಿಕೊಳ್ಳಬೇಕೆಂದು ಆಶಿಸುತ್ತಿದ್ದೇವೆ. ಸ್ವ ಇಚ್ಛೆಯಿಂದ ಪ್ರಜೆಗಳಲ್ಲಿ ಬಂದ ಒಂದು ಕೋರಿಕೆ ಅದು, ಸ್ವ ಇಚ್ಛೆಯಿಂದ ಪ್ರಜೆಗಳಲ್ಲಿ ಬಂದ ಆಸೆ ಅದು. ಏನಾಗಿತ್ತು? ದೇವರ ವಾಕ್ಯ ಕೇಳಬೇಕೆಂದು. ಆ ದಿನ ಅವರು ವಾಕ್ಯವನ್ನು ಕೇಳುತ್ತಾರೆ. ವಾಕ್ಯವನ್ನು ಕೇಳಿದ ನಂತರ ಪಶ್ಚಾತ್ತಾಪ ಪಡ್ತಾರೆ, ತಮ್ಮ ಜೀವಿತದಲ್ಲಿರುವ ಲೋಪಗಳೇನೆಂದು ಒಪ್ಪಿಕೊಳ್ತಾರೆ. ಹಾಗೆ ಒಪ್ಪಿಕೊಂಡ ನಂತರ ಅವರೆಲ್ಲರಿಗೆ ಬಹಳ ಸಂತೋಷವಾಗುತ್ತೆ. ಹಾಗೆ ಸಂತೋಷಗೊಂಡ ನಂತರ ಅವರೆಲ್ಲರೂ ಸೇರಿ ಜಾತ್ರೆಯಲ್ಲಿ ಅವರು ಪಾಲ್ಗೊಳ್ಳುತ್ತಾರೆ. ಅದನ್ನೇ ನಾವು ನೋಡ್ತೇವೆ. 8ನೇ ಅಧ್ಯಾಯ 18ನೇ ವಚನ. ಇದು ಮಾತ್ರವಲ್ಲದೆ ಮೊದಲನೇ ದಿನ ಮೊದಲುಗೊಂಡು ಕಡೆಯ ದಿನದವರೆಗೂ ಅನುದಿನವೂ ಎಜ್ರಾ ದೇವರ ಧರ್ಮಶಾಸ್ತ್ರ ಪಾರಾಯಣವನ್ನು ಮಾಡುತ್ತಾ ಇದ್ದನು. ಅವರು ಈ ಜಾತ್ರೆಯನ್ನು 7 ದಿನಗಳವರೆಗೂ ಆಚರಿಸಿದ ನಂತರ ನೇಮದ ಪ್ರಕಾರ 8ನೆಯ ದಿನದಲ್ಲಿ ದೇವಾರಾಧನೆಗಾಗಿ ಅವರು ಕೂಡಿ ಬಂದರು, ಉತ್ಸವವನ್ನು ಆಚರಿಸಿದರು. ಅವರ ಜೀವಿತದಲ್ಲಿ ಒಂದು ಸಂಭ್ರಮ, ಅವರ ಜೀವಿತದಲ್ಲಿ ಸಂತೋಷ. ಅಫ್ಕೋರ್ಸ್ 18ನೇ ವಚನದಲ್ಲಿ ವಾಕ್ಯ ಹೇಳುವುದೇನೆಂದರೆ, ಆಗ ಅವರಿಗೆ ಬಹಳ ಸಂತೋಷ ಉಂಟಾಯಿತು. ವಾಕ್ಯವನ್ನು ಕೇಳಿ ವಾಕ್ಯಾನುಸಾರವಾಗಿ ಜೀವಿಸಬೇಕೆಂದು ಬಯಸಿ ತಮ್ಮ ಜೀವಿತದಲ್ಲಿರುವ ಹೊಲಸಾದ ಜೀವಿತವನ್ನು ಬಿಟ್ಟು ತಮ್ಮ ಜೀವಿತಗಳನ್ನು ಮಾರ್ಪಡಿಸಿಕೊಂಡಾಗ ಅವರ ಜೀವಿತಗಳು ಬಹಳ ಸಂತೋಷದಿಂದ
ತುಂಬಿಕೊಂಡವು. ಯಾರು ಈ ಲೋಕದಲ್ಲಿ ಸಂತೋಷವಾಗಿರಬಲ್ಲರು? ಯಾರು ಈ ಲೋಕದಲ್ಲಿ ಆನಂದವಾಗಿ ಜೀವಿಸಬಲ್ಲರು? ಬದುಕಿರುವವರೆಗೂ ಸಂತೋಷದಿಂದ ಜೀವಿಸಬೇಕು, ಆನಂದಕರವಾಗಿ ಜೀವಿಸಬೇಕು, ಸಮಾಧಾನಕರವಾದ ಜೀವಿತ ಜೀವಿಸಬೇಕು ಎಂದು ಆಶಿಸುವಂತವರು ಕೈ ತೋರಿಸುವಿರಾ? ದಯವಿಟ್ಟು ಗಮನಿಸಿರಿ. ನಾವು ಸಂತೋಷವಾಗಿ, ಆನಂದವಾಗಿ, ಸಮಾಧಾನವಾಗಿ ಜೀವಿಸಬೇಕಾದರೆ ಪರಿಶುದ್ಧವಾಗಿ ಜೀವಿಸಬೇಕು. ಪರಿಶುದ್ಧತೆ ಇಲ್ಲದೆ ಒಬ್ಬ ವ್ಯಕ್ತಿ ಸಂತೋಷವಾಗಿ ಜೀವಿಸಲು ಸಾಧ್ಯವೇ ಇಲ್ಲ. ಪರಿಶುದ್ಧತೆ ಇಲ್ಲದೆ ಒಬ್ಬ ವ್ಯಕ್ತಿ ದೇವರನ್ನು ಕಂಡುಕೊಳ್ಳಲು ಸಾಧ್ಯವೇ ಇಲ್ಲ. ಈ ದಿನ ಎಷ್ಟೋ ಜನರಲ್ಲಿ ಸಂತೋಷ ಇಲ್ಲದಕ್ಕೆ ಕಾರಣ, ಎಷ್ಟೋ ಜನರ ಜೀವಿತದಲ್ಲಿ ಆನಂದ ಇಲ್ಲದಕ್ಕೆ ಕಾರಣ, ಎಷ್ಟೋ ಜನರ ಜೀವಿತದಲ್ಲಿ ಸಮಾಧಾನ ಇಲ್ಲದಕ್ಕೆ ಕಾರಣ, ಎಷ್ಟೋ ಜನರ ಜೀವಿತದಲ್ಲಿ ಪಡುತ್ತಿರುವ ಕಷ್ಟಕ್ಕೆ ಪ್ರತಿಫಲ ಕಾಣಲಾರದಕ್ಕೆ ಕಾರಣ ಅವರ ಜೀವಿತದಲ್ಲಿ ಪರಿಶುದ್ಧತೆ ಇಲ್ಲದಕ್ಕಾಗಿಯೇ, ಅವರ ಜೀವಿತದಲ್ಲಿ ಪವಿತ್ರತೆ ಇಲ್ಲದಕ್ಕಾಗಿಯೇ, ಅವರ ಜೀವಿತದಲ್ಲಿ ಅಂಗಾಲು ಮೊದಲುಗೊಂಡು ನಡುನತ್ತಿಯವರೆಗೂ ಪಾಪಿಷ್ಟ ಕ್ರಿಯೆಗಳಿಂದ ತುಂಬಿಕೊಂಡಿರುವುದಕ್ಕಾಗಿಯೇ ಅವರ ಜೀವಿತದಲ್ಲಿ ಸಂತೋಷ, ಸಮಾಧಾನ ಕಾಣಿಸಿಕೊಳ್ತಿಲ್ಲ. 8ನೇ ಅಧ್ಯಾಯದಲ್ಲಿ ನಾವು ನೋಡ್ತಿದ್ದೇವೆ, ಆ ದಿನ ಇಸ್ರಾಯೇಲ್ಯರು ಅಂದರೆ ಯಹೂದ್ಯರು ಬಹಳವಾಗಿ ಸಂತೋಷಿಸಿದ್ದಾರೆ. ಕಾರಣವೇನೆಂದರೆ ಅಲ್ಲಿಯವರೆಗೂ ಅವರು ಮಾಡ್ತಾ ಬರ್ತಿರುವ ಪಾಪಿಷ್ಟ ಕ್ರಿಯೆಗಳನ್ನೆಲ್ಲ ಬಿಟ್ಟು ಬಿಟ್ರು. ಆ ರೀತಿ ಬಿಟ್ಟು ಬಿಡುವ ಹಾಗೆ ಮಾಡಿದ್ದೇನಾಗಿದೆ? ದೇವರ ವಾಕ್ಯ. ಪ್ರಿಯ ಸಭಾಪಾಲಕರೇ, ಸೇವಕರೇ, ನನ್ನ 2 ಕೈಗಳನ್ನು ಜೋಡಿಸಿ ನಿಮ್ಮೆಲ್ಲರಿಗೂ ಮನವಿ ಮಾಡಿಕೊಳ್ತೇನೆ, ನಮ್ಮ ಸಭೆಗಳೆಲ್ಲ ದೇವರ ವಾಕ್ಯದಿಂದ ತುಂಬಲ್ಪಡಬೇಕು. ಯಾಕೆಂದರೆ ವಾಕ್ಯ ಹೇಳುತ್ತದೆ, ಅಂತ್ಯಕಾಲದಲ್ಲಿ ಸಾಧ್ಯವಾದರೆ ಆರಿಸಲ್ಪಟ್ಟವರ ಸಹಿತವಾಗಿ ಸೂಚಕ ಕ್ರಿಯೆಗಳ ಮೂಲಕ ಸೈತಾನನು ಮೋಸ ಮಾಡಬಲ್ಲನು, ಆದರೆ ವಾಕ್ಯದ ಮೂಲಕ ದೇವರ ಮಕ್ಕಳನ್ನು ಮೋಸ ಮಾಡಲಾರನು. ಈ ಲೋಕದಲ್ಲಿ ಸಮಸ್ತವೂ ಗತಿಸೇ ಹೋಗಬಹುದೇನಾದ್ರೆ ದೇವರ ಮಾತು ಗತಿಸಲ್ಲ. ಅದಕ್ಕಾಗಿಯೇ ಪ್ರತಿ ಸಭಾಪಾಲಕನು ತನ್ನ ಸಭೆಯನ್ನು ವಾಕ್ಯದಿಂದಲೇ ಕಟ್ಟಬೇಕು, ವಾಕ್ಯದಿಂದಲೇ ಪೋಷಿಸಬೇಕು, ವಾಕ್ಯದಿಂದಲೇ ಬಲಪಡಿಸಬೇಕು. ಯಾಕೆಂದರೆ ವಾಕ್ಯವೇ ಸತ್ಯವಾಗಿದೆ. ಆ ವಾಕ್ಯವೇ ನಮ್ಮನ್ನು ಸ್ವತಂತ್ರಗೊಳಿಸುವಂತದಾಗಿರೋದ್ರಿಂದ ವಾಕ್ಯವೆಂಬ ಶುದ್ಧ ಹಾಲಿನಿಂದ ಸಭೆಯನ್ನು ಪೋಷಿಸಬೇಕು. ಅದಕ್ಕಾಗಿಯೇ ಪ್ರತಿ ಸಭಾಪಾಲಕರು ವಾಕ್ಯಕ್ಕೆ ಬೆಲೆ ಕೊಡಬೇಕು, ವಾಕ್ಯಾನುಸಾರವಾದ ಬೋಧನೆ ಮಾಡಬೇಕು, ವಾಕ್ಯದಿಂದಲೇ ಸಭಿಕರನ್ನು ಪೋಷಿಸಬೇಕು, ಕ್ರಿಸ್ತನ ಬರೋಣಕ್ಕೋಸ್ಕರ ಸಿದ್ಧಪಡಿಸಬೇಕು. ಅದಕ್ಕಾಗಿಯೇ ಪ್ರತಿಯೊಬ್ಬರು ವಾಕ್ಯಕ್ಕೆ ಅಧಿಕವಾದ ಪ್ರಾಧಾನ್ಯತೆಯನ್ನು ಕೊಡಿರಿ. ನನ್ನ ನೀತಿಯನ್ನು, ನನ್ನ ರಾಜ್ಯವನ್ನು ಮೊದಲು ಹುಡುಕಿರಿ ಎಂದು ಯೇಸು ಹೇಳಿದ್ದಾರೆ. ಯಾವಾಗ ಒಬ್ಬ ಸೇವಕನು, ಆ ಸೇವಕನ ಸಭೆಯಲ್ಲಿರುವ ಸಭಾ ಸದಸ್ಯರು ದೇವರ ವಾಕ್ಯವನ್ನು ಅಂದರೆ ವಾಕ್ಯ ಅನುಗ್ರಹಿಸುವಂತಹ ನೀತಿಯುಕ್ತವಾದ ಜೀವಿತವನ್ನು, ಆತನ ರಾಜ್ಯವನ್ನು ಹುಡುಕಿದಾಗ ಸ್ವಸ್ಥತೆಗಳಾಗ್ತವೆ, ಆಶ್ಚರ್ಯ ಕಾರ್ಯಗಳು ನಡೆಯುತ್ತವೆ. ಅವು ಆಟೋಮೆಟಿಕ್ ಆಗಿ ಆ ವ್ಯಕ್ತಿಯನ್ನು ಅಂದರೆ ನೀತಿಯನ್ನು, ರಾಜ್ಯವನ್ನು, ದೇವರ ನೀತಿಯನ್ನು, ದೇವರ ರಾಜ್ಯವನ್ನು, ದೇವರ ವಾಕ್ಯವನ್ನು ಹಿಂಬಾಲಿಸುವ ವ್ಯಕ್ತಿಯ ಹಿಂದೆಯಿಂದ ಅನೇಕ ಮಹತ್ ಕಾರ್ಯಗಳು, ಅನೇಕ ಅದ್ಭುತ ಕಾರ್ಯಗಳು ಅನುಸರಿಸುತ್ತವೆ ಎಂದು ಬೈಬಲ್ ಹೇಳ್ತದೆ. ನಾವು ಹುಡುಕಬೇಕಾದದ್ದು ದೇವರ ನೀತಿಯನ್ನು, ನಾವು ಹುಡುಕಬೇಕಾದದ್ದು ದೇವರ ವಾಕ್ಯವನ್ನು, ನಾವು ಹುಡುಕಬೇಕಾದದ್ದು ವಾಕ್ಯದಲ್ಲಿರುವಂತಹ ಶಕ್ತಿಯನ್ನು. ನಾವು ವಾಕ್ಯವನ್ನು, ವಾಕ್ಯದಲ್ಲಿರುವ ಶಕ್ತಿಯನ್ನು ಹುಡುಕಿದಾಗ ನಮ್ಗೇನೆಲ್ಲ ಬೇಕಾಗಿದೆಯೋ ಅವೆಲ್ಲವುಗಳನ್ನು ದೇವರು ನಮಗೆ ಕೊಡ್ತಾರೆ ಎಂದು ಹೇಳಿದ್ದಾರೆ. ಅದಕ್ಕಾಗಿಯೇ ಈ ದಿನ ಈ ಮಾತು ಕೇಳ್ತಿರುವ ಪ್ರಿಯ ಸಹೋದರ ಸಹೋದರಿ, ಆ ದಿನ ಅವರು ವಾಕ್ಯವನ್ನು ಹುಡುಕಿದ್ರು, ವಾಕ್ಯದಲ್ಲಿರುವ ಸತ್ಯವನ್ನು ಗ್ರಹಿಸಿಕೊಂಡ್ರು. ವಾಕ್ಯವೇ ಅವರ ಜೀವಿತದಲ್ಲಿರುವ ಪಾಪವನ್ನು ದೂರ ಮಾಡಿತು. ಅವರ ಜೀವಿತದಲ್ಲಿ ಬಹಳ ಸಂತೋಷ, ಸಂಭ್ರಮ ಉಂಟಾಯಿತು. ಅವರು ಉತ್ಸಾಹದಿಂದ ತುಂಬಲ್ಪಟ್ರು. ಯಾವಾಗ ಅವರು ಉತ್ಸಾಹದಿಂದ ತುಂಬಲ್ಪಟ್ಟರೋ, ಇಂಗ್ಲಿಷ್ನಲ್ಲಿ ಏನೆಂದು ಬರೆಯಲಾಗಿದೆ ಗೊತ್ತಾ? ಅದಕ್ಕೆ ಫೀಸ್ಟ್ ಎಂದು ಬರೆಯಲಾಗಿದೆ. ಏನೆಂದು? ಫೀಸ್ಟ್ ಎಂದು ಬರೆಯಲಾಗಿದೆ. ದೇ ಹ್ಯಾಡ್ ಎ ಫೀಸ್ಟಿಂಗ್. ಅವರು ಉತ್ಸಾಹದಲ್ಲಿ ಪಾಲ್ಗೊಂಡರು. ಯಾವಾಗ ಅವರು ಸಂತೋಷದಲ್ಲಿ ಪಾಲ್ಗೊಂಡರೋ, ಯಾವಾಗ ಆನಂದದಲ್ಲಿ ಪಾಲ್ಗೊಂಡರೋ, ಯಾವಾಗ ಅವರ ಜೀವಿತದಲ್ಲಿ ನೆಮ್ಮದಿ ದೊರಕಿತೋ, ಸಮಾಧಾನ ದೊರಕಿತೋ, ಅವರು ಆಶಿಸಿದನ್ನು ಹೊಂದಿಕೊಂಡರೋ, ಹಾಗೆ ಅವರು ಆಶಿಸಿದನ್ನು ಹೊಂದಿಕೊಂಡ ನಂತರ ಅವರು ಮಾಡಿದ್ದೇನು ಗೊತ್ತಾ? ಯಾವಾಗ ಅವರು ಕೋರಿಕೊಂಡ ಸಮಾಧಾನ ದೊರಕಿತೋ, ಯಾವಾಗ ಅವರು ಕೋರಿಕೊಂಡ ನೆಮ್ಮದಿ ದೊರಕಿತೋ, ಯಾವಾಗ ಅವರ ಜೀವಿತದಲ್ಲಿ ಸುಖ ಸಂತೋಷ ದೊರಕಿತೋ, ಅವರು ಮಾಡಿದ್ದೇನು ಗೊತ್ತಾ ಪ್ರಿಯರೇ? 8th ಚಾಪ್ಟರ್ ಕೊನೆಯಲ್ಲಿ ನಾವು ನೋಡುತ್ತೇವೆ, ಅವರು ಫೀಸ್ಟಿಂಗ್ನಲ್ಲಿ ಪಾಲ್ಗೊಳ್ಳುತ್ತಾರೆ, ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ. ಹಾಗೆ ಫೀಸ್ಟಿಂಗ್ನಲ್ಲಿ ಪಾಲ್ಗೊಂಡ ನಂತರ 9ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಫಾಸ್ಟಿಂಗ್ನಲ್ಲಿಯೂ ಕೂಡ ಅವರು ಪಾಲ್ಗೊಂಡ್ರು. ಅದ್ಭುತ! ಏನದು? ಮೊದಲು ಫಾಸ್ಟಿಂಗು, ಆನಂತರ ನಾವು ಮಾಡೋದು ಫೀಸ್ಟಿಂಗು. ಇದು ನಮ್ಮ ಕೆಲಸ, ಹೌದಲ್ಲವೇ? ಮೊದಲು ಫಾಸ್ಟಿಂಗು, ನಂತರ ಫೀಸ್ಟಿಂಗು. ಹೌದೋ ಇಲ್ಲವೋ? ಮೊದಲು ನಾವು ಉಪವಾಸವಿರ್ತೇವೆ, ಆ ನಂತರ ಏನ್ ಮಾಡ್ತೇವೆ? ಉಪವಾಸ ಮಾಡಿದಕ್ಕೆ ಬದಲಾಗಿ 2 ಪಟ್ಟು ಊಟ ಮಾಡ್ತೇವೆ. ಸಹಜವಾಗಿ ನಾವು ಮಾಡುವ ಕೆಲಸವೇ ಇದು. ಆದರೆ ಈ ವಾಕ್ಯದಲ್ಲಿ ನಾವು ಜಾಗರೂಕರಾಗಿ ಪರಿಶೀಲಿಸುವುದಾದರೆ, ಅವರು ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ, ಸಂತೋಷದಲ್ಲಿ ಪಾಲ್ಗೊಳ್ಳುತ್ತಾರೆ, ಹಬ್ಬದಲ್ಲಿ ಪಾಲ್ಗೊಳ್ಳುತ್ತಾರೆ. ಹಾಗೆ ಅವರು ಹಬ್ಬ ಮಾಡಿದ ನಂತರ, ದೇವರೇ, ನಮ್ಮ ಜೀವಿತ ಸಂತೋಷದಿಂದ ತುಂಬಿಸಿದ್ದೀರಿ, ನಮ್ಮ ಜೀವಿತ ಆನಂದದಿಂದ ತುಂಬಿಸಿದ್ದೀರಿ, ನಮ್ಮ ಕುಟುಂಬದಲ್ಲಿ ನೆಮ್ಮದಿ ಕೊಟ್ಟಿದ್ದೀರಿ,
ನಾವು ನಿಮ್ಮಿಂದ ದೂರವಾಗಲಾರದೆ ಇರಬೇಕಾದರೆ, ನಿತ್ಯವೂ ನಾವು ನಿಮಗೆ ಹತ್ತಿರವಾಗಿರಬೇಕಾದರೆ, ನಮಗೆ ಕೊಬ್ಬು ಅಂಟಿಕೊಳ್ಳಲಾರದೆ ಇರಬೇಕಾದರೆ, ನಾವು ನಮ್ಮ ಶರೀರವನ್ನು ಏನ್ಮಾಡಿಕೊಳ್ಳಬೇಕು? ಜಜ್ಜಿಕೊಳ್ಳಬೇಕು. 8ನೇ ಅಧ್ಯಾಯದಲ್ಲಿ ಉತ್ಸವದಲ್ಲಿ ಪಾಲ್ಗೊಂಡವರಾಗಿ, ಫೀಸ್ಟ್ನಲ್ಲಿ ಪಾಲ್ಗೊಂಡವರಾಗಿ 9ನೇ ಅಧ್ಯಾಯಕ್ಕೆ ಬರೋಷ್ಟೊತ್ತಿಗೆ ಅವರು ಮಾಡಿದ್ದೇನು ಗೊತ್ತಾ? ಫಾಸ್ಟಿಂಗ್ ಮಾಡಿದ್ರು, ಉಪವಾಸವಿದ್ರು. ಎದಕ್ಕಾಗಿ ಉಪವಾಸ? ನೀತಿಯಿಂದ ಬದುಕುವುದಕ್ಕಾಗಿ. ಎದಕ್ಕಾಗಿ ಉಪವಾಸ? ಯಥಾರ್ಥವಾಗಿ ಬದುಕುವುದಕ್ಕಾಗಿ. ಎದಕ್ಕಾಗಿ ಉಪವಾಸ? ದೇವರು ಆಶಿಸಿದಂತೆ ಅವರು ತಮ್ಮ ಜೀವಿತವನ್ನು ತಿದ್ದುಕೊಳ್ಳುವುದಕ್ಕಾಗಿ. ನಮ್ಮ ಜೀವಿತದಲ್ಲಿ ನಾವು ಉಪವಾಸವಿರ್ತಿದ್ದೇವೆ. ಎದಕ್ಕಾಗಿ? ಸ್ವಸ್ಥತೆಗಾಗಿ. ನಮ್ಮ ಜೀವಿತದಲ್ಲಿ ಉಪವಾಸವಿರ್ತಿದ್ದೇವೆ. ಎದಕ್ಕಾಗಿ? ಪರಿಶುದ್ಧರಾಗಿ ಜೀವಿಸುವುದಕ್ಕಾಗಿ, ಪವಿತ್ರರಾಗಿ ಜೀವಿಸುವುದಕ್ಕಾಗಿ, ಬದುಕಿರುವವರೆಗೂ ಕರ್ತನ ಮಕ್ಕಳಾಗಿ ಜೀವಿಸುವುದಕ್ಕಾಗಿ, ರೋಷದಿಂದ ಜೀವಿಸುವುದಕ್ಕಾಗಿ, ಯಥಾರ್ಥರಾಗಿ ಜೀವಿಸುವುದಕ್ಕಾಗಿ, ದೇವರಿಗೆ ಸಾಕ್ಷಿಗಳಾಗಿ ಜೀವಿಸುವುದಕ್ಕಾಗಿ. ದೇವರೇ, ಎಲ್ಲಿ ನೀವು ಕೊಟ್ಟ ಆಶೀರ್ವಾದ ಹೊಂದಿಕೊಂಡು, ಎಲ್ಲಿ ನೀವು ನಮಗೆ ಕೊಟ್ಟ ದಿವ್ಯದಾನ ಹೊಂದಿಕೊಂಡು ನಾವು ಎಲ್ಲಿ ಗರ್ವಿಷ್ಠರಾಗ್ತೇವೇನೋ, ಎಲ್ಲಿ ನಾವು ನಿಮ್ಮಿಂದ ದೂರವಾಗ್ತೇವೇನೋ ಎಂಬ ಭಯವುಳ್ಳವರಾಗಿ ದೇವರ ಸನ್ನಿಧಿಯಲ್ಲಿ ಉಪವಾಸವಿದ್ದು ಪ್ರಾರ್ಥಿಸುವಂತವರು ನಮ್ಮ ಮಧ್ಯ ಎಷ್ಟು ಮಂದಿ ಇದ್ದೀರಿ? ಕಾಲೇಜಿನಲ್ಲಿ ನಾನು ಓದುವ ದಿನಮಾನಗಳಲ್ಲಿ ಪ್ರತಿ ಶುಕ್ರವಾರ ಸಭೆಯವರೆಲ್ಲರೂ ಸೇರಿ ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತಿದ್ದೆವು. ಆದರೆ ವೆಡ್ನೆಸ್ಡೇ ಬಂದಾಗ ವೈಯಕ್ತಿಕವಾಗಿ ನಾನು ನನ್ನ ಆತ್ಮಿಕ ಜೀವಿತವನ್ನು ಸೈತಾನನು ದೋಚಿಕೊಳ್ಳದಂತೆ ಇರುವುದಕ್ಕಾಗಿ, ನೀತಿಯನ್ನು ಯಥಾರ್ಥತೆಯನ್ನು ಕರ್ತನು ನನಗೆ ಕೊಟ್ಟ ರಕ್ಷಣಾನಂದವನ್ನು ಕಳೆದುಕೊಳ್ಳದಂತೆ, ಕರ್ತನು ನನಗೆ ಕೊಟ್ಟಿರುವ ಈ ಅದ್ಭುತವಾದ ಕರೆಯನ್ನು ನಾನು ನಿರ್ಲಕ್ಷ್ಯ ಮಾಡದಂತೆ ಬಹು ಜಾಗರೂಕನಾಗಿರುವುದಕ್ಕಾಗಿ ಈ ವೆಡ್ನೆಸ್ಡೇ ದಿನ ನಾನು ಉಪವಾಸವಿದ್ದು ಪ್ರಾರ್ಥನೆ ಮಾಡುತ್ತಾ ಇದ್ದೆ. ಕಾರಣವೇನೆಂದರೆ, ದೇವರು ನನಗೆ ಕೊಟ್ಟ ಈ ದಿವ್ಯದಾನ, ದೇವರು ನನಗೆ ಕೊಟ್ಟ ಈ ಆಶೀರ್ವಾದ, ದೇವರು ನನಗೆ ಕೊಟ್ಟ ಈ ರಕ್ಷಣೆ ಕಳೆದುಕೊಳ್ಳುವವನಾಗಿರಬಾರದು. ಆ ಆನಂದ ನಾನು ಎಂದಿಗೂ ಕಳ್ಕೊಳ್ಬಾರದು ಎಂದು ಯೋಚಿಸಿ ಯಥಾರ್ಥತೆಯಿಂದ ನೀತಿಯಿಂದ ಜೀವಿಸುವುದಕ್ಕಾಗಿ ಉಪವಾಸವಿದ್ದು ಪ್ರಾರ್ಥನೆ ಮಾಡುವ ಅಭ್ಯಾಸವನ್ನು ಅಳವಡಿಸಿಕೊಂಡೆ. ಈ ದಿನ ಈ ನನ್ನ ಮಾತು ಕೇಳ್ತಿರುವ ಸಹೋದರ, ಪ್ರಿಯ ಸಹೋದರಿಯರೇ, ಎಷ್ಟೋ ಜನ ನಮ್ಮ ಕ್ರೈಸ್ತಿಯ ಸಹೋದರ ಸಹೋದರಿಯರು ದೇವರಿಂದ ಆಶೀರ್ವದಿಸಲ್ಪಟ್ಟ ನಂತರ, ದೇವರಿಂದ ಕನಿಕರಿಸಲ್ಪಟ್ಟ ನಂತರ, ದೇವರಿಂದ ಉತ್ತರ ಪಡೆಕೊಂಡ ನಂತರ ದೇವರಿಂದ ದೂರವಾದಂಥವರು ಈ ದಿನ ಈ ವಾಕ್ಯ ಕೇಳುವಂಥವರಲ್ಲಿ ಎಷ್ಟು ಜನ ಇಲ್ಲ? ಬೈಬಲ್ನಲ್ಲಿ ಒಬ್ಬ ವ್ಯಕ್ತಿಯನ್ನು ತೋರಿಸ್ತೇನೆ. ಆ ವ್ಯಕ್ತಿ ಅದನ್ನೇ ಮಾಡಿದ. ದೇವರಿಂದ ದಿವ್ಯದಾನ ಹೊಂದಿಕೊಳ್ತಾನೆ, ಕನಿಕರಿಸಲ್ಪಡ್ತಾನೆ, ಹೆಚ್ಚಿಸಲ್ಪಡ್ತಾನೆ, ಎಲ್ಲಾ ರೀತಿಯಲ್ಲಿ ಘನಪಡಿಸಲ್ಪಡುತ್ತಾನೆ. ಹಾಗೆ ಘನಪಡಿಸಲ್ಪಟ್ಟ ನಂತರ ಏನ್ ಮಾಡಿದನು ಗೊತ್ತಾ? ಉತ್ಸವದಲ್ಲಿ ಪಾಲ್ಗೊಂಡ. ತನ್ನ ಜೀವಿತದಲ್ಲಿ ಹಬ್ಬದ ದಿನಗಳನ್ನು ಅನುಭವಿಸಿದ. ಹಾಗೆ ಹಬ್ಬದ ದಿನಗಳು, ಉತ್ಸವ ದಿನಗಳನ್ನು, ಸಂತೋಷಕರವಾದ ದಿನಗಳನ್ನು, ಜಯದ ದಿನಗಳನ್ನು ಅವನು ಅನುಭವಿಸಿದ ನಂತರ ಅವನು ಮಾಡಿದ್ದೇನು ಗೊತ್ತಾ? 2ನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯ 3ನೇ ವಚನ ಓದುತ್ತಿದ್ದೇನೆ. ಉಜ್ಜಿಯನು ಪಟ್ಟಕ್ಕೆ ಬಂದಾಗ 16 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 52 ವರ್ಷ ಆಳಿದನು. 4ನೇ ವಚನ. ಅವನು ತನ್ನ ತಂದೆಯಾದ ಅಮಾಚ್ಯನಂತೆ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ದೇವಭಕ್ತಿಯನ್ನು ಬೋಧಿಸುತ್ತಿದ್ದ ಜಕ್ಕರಿಯನ ಜೀವಮಾನದಲ್ಲಿ ಅವನು ದೇವರನ್ನು ಅವಲಂಬಿಸಿಕೊಂಡಿದ್ದನು. ಜಾಗ್ರತೆಯಿಂದ ಕೇಳ್ರಿ. ಹೀಗೆ ಅವನು ಯೆಹೋವನನ್ನು ಅವಲಂಬಿಸಿದ ಕಾಲದಲ್ಲೆಲ್ಲ ದೇವರು ಅವನನ್ನು ಅಭಿವೃದ್ಧಿಗೆ ತಂದನು. ಕೇಳಿ ಸಹೋದರ ಸಹೋದರಿಯರೇ, ನೀವು ನಾನು ದೇವರಿಗೆ ಹತ್ತಿರದಲ್ಲಿರುವವರೆಗೂ ನಾವು ಅಭಿವೃದ್ಧಿಯಾಗ್ತೇವೆ. ನೀವು ನಾನು ದೇವರು ಆಶಿಸಿದಂತೆ ಜೀವಿಸುವ ಕಾಲದವರೆಗೂ ಅಭಿವೃದ್ಧಿಯಾಗ್ತೇವೆ. ಬೈಬಲ್ ಹೇಳ್ತದೆ, ಯೆಹೋವನು ಯೋಸೇಫನ ಸಂಗಡ ಇದ್ದದ್ದರಿಂದ ಅವನ ಕೈ ಕೆಲಸವೆಲ್ಲವೂ ಅಭಿವೃದ್ಧಿಯಾಯಿತು. ಯೋಸೇಫನ ಜೀವಿತದಲ್ಲಿ ಸಕ್ಸಸ್ಗೆ ಕಾರಣವೇನು? ಅವನ ಜೀವಿತದಲ್ಲಿ ಜಯಕ್ಕೆ ಕಾರಣವೇನು? ಕಾರಣ ಏನಾಗಿತ್ತು ಗೊತ್ತಾ? ಯೋಸೇಫನ ಸಂಗಡ ಯೆಹೋವನು ಇದ್ದನು. ಯೆಹೋವನ ಜೊತೆ ಇರುವಿಕೆ ಕಳೆದುಕೊಳ್ಳುವುದಕ್ಕಾಗಿ ನೀಚವಾದ ಕಾರ್ಯ ಮಾಡಲು ಸಾಹಸ ಮಾಡಲಿಲ್ಲ. ಆ ಸ್ತ್ರೀ ಬಂದು ನನ್ನೊಂದಿಗೆ ಪಾಪ ಮಾಡು ಅಂದಾಗ ಯೋಸೇಫನ್ ಏನ್ ಹೇಳ್ತಾನೆ? ಇಂತಹ ಘೋರವಾದ ದುಷ್ಕೃತ್ಯ ನನ್ನ ದೇವರ ವಿರುದ್ಧ ನಾನು ಹೇಗೆ ಮಾಡಲಿ? ನೋ ಎಂಬುದಾಗಿ ಹೇಳಿ ಅಲ್ಲಿಂದ ಓಡಿ ಹೋಗ್ತಾನೆ. ಪಾಪ ಬಿಟ್ಟು ಓಡಿ ಹೋಗುತ್ತಾನೆ ಹೊರತು ನೀಚವಾದ ಕಾರ್ಯಗಳನ್ನು ಮಾಡಲು ಮಾತ್ರ ತವಕ ಪಡಲಿಲ್ಲ. ಈ ದಿನ ಈ ವಾಕ್ಯ ಕೇಳ್ತಿರುವ ಪ್ರಿಯ ಸಹೋದರರೇ, ಪ್ರಿಯ ಸಹೋದರಿಯರೇ, ಕೇಳಿರಿ, ನಮ್ಮಲ್ಲಿ ಎಷ್ಟು ಜನ ಅಂತಹ ಆತ್ಮೀಕ ಸ್ಥಿತಿಯಲ್ಲಿದ್ದೀರಿ? ಸೈತಾನನು ಪಾಪ ಮಾಡುವುದಕ್ಕಾಗಿ ಅವಕಾಶ ಕೊಟ್ಟಾಗ, ಸೈತಾನನು ಪಾಪ ಮಾಡುವಂತಹ ಅನುಕೂಲ ಸಮಯ ಕೊಟ್ಟಾಗ, ನಿಮ್ಮ ಶರೀರದಲ್ಲಿರುವ ಕೋರಿಕೆ ತೀರಿಸಿಕೊಳ್ಳುವುದಕ್ಕಾಗಿ ಅನುಕೂಲವಾದ ವ್ಯಕ್ತಿಯನ್ನು ತೋರಿಸಿದಾಗ, ಅನುಕೂಲವಾದ ವಾತಾವರಣ ತೋರಿಸಿದಾಗ, ಇದು ನನಗೆ ಒಪ್ಪೋದಿಲ್ಲ, ನಾನು ಅಂಥವನು ಅಲ್ಲ ಎಂದು ಹೇಳಿ ತಪ್ಪಿಸಿಕೊಂಡು ಓಡಿ ಹೋಗುವಂತಹ ಆತ್ಮೀಕ ಸ್ಥಿತಿ ನಮ್ಮಲ್ಲಿ ಎಷ್ಟು ಜನರಿಗಿದೆ? ಒಂದಾನೊಂದು ದಿನ ಒಂದು MNC ಕಂಪನಿಯಲ್ಲಿ ಒಂದೇ ಸ್ಥಳದಲ್ಲಿ ಒಬ್ಬ ಹುಡುಗ ಒಬ್ಬ ಹುಡುಗಿ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಿದ್ರು. ಹಾಗೆ ಇಬ್ರು ಸೇರಿ ಕೆಲಸ ಮಾಡ್ತಿರುವ ಸಮಯದಲ್ಲಿ ಪದೇ ಪದೇ ಪಕ್ಕದಲ್ಲಿರುವ ಹುಡುಗಿ ಬಂದು ಆ ಹುಡುಗನೊಂದಿಗೆ ಮಾತಾಡ್ತಿದ್ದಳು. ಆಕೆಗೆ ಯಾರೂ ಇರಲಿಲ್ಲ, ಪ್ರೀತಿಯಿಂದ ಮಾತಾಡಿಸುವವರು, ಪ್ರೀತಿ ಹಂಚುವಂಥವರು ಯಾರೂ ಇರಲಿಲ್ಲ. ಆದರೆ ಈ ಹುಡುಗನೇನೋ ಒಳ್ಳೆಯವನಾಗಿದ್ದ, ಆತ್ಮಿಕನಾಗಿದ್ದ, ದೇವರನ್ನು ಪ್ರೀತಿಸುವವನಾಗಿದ್ದ. ಹಾಗಾಗಿ ಸ್ವಲ್ಪ ಒಳ್ಳೆ ರೀತಿಯಿಂದ ಮಾತಾಡ್ತಾ ಇದ್ದ, ಸ್ವಲ್ಪ ಒಳ್ಳೆ ರೀತಿಯಿಂದ ಪ್ರೀತಿಯಿಂದ ಮಾತಾಡ್ತಾ ಇದ್ದ. ಅವನು ಹಾಗೆ ಪ್ರೀತಿಯಿಂದ ಮಾತಾಡ್ತಿದ್ದಾನೆಂದು ನೋಡಿ
ಒಳ್ಳೆಯವನಾಗಿದ್ದಾನೆಂದು ನೋಡಿ ಪಕ್ಕದಲ್ಲಿರುವ ಹುಡುಗಿ ಪದೇ ಪದೇ ಬಂದು ಮಾತಾಡುತ್ತಾ ಇದ್ದಳು. ಹಾಗೆ ಪದೇ ಪದೇ ಬಂದು ಮಾತಾಡುತ್ತಿರುವಾಗ ಅವನು ಬಹು ಜಾಗರೂಕನಾಗಿರ್ತಾ ಇದ್ದನು. ಯಾಕೆ ಪದೇ ಪದೇ ಬಂದು ಮಾತಾಡ್ತಿದ್ದಾಳೆ, ಯಾಕೆ ಯಾವಾಗ್ಲೂ ಬಂದು ನನ್ನ ಪಕ್ಕದಲ್ಲಿ ಕೂತ್ಕೊಳ್ತಿದ್ದಾಳೆ ಎಂದು ಯೋಚಿಸಿ ಭಯಪಡುತ್ತಾ ಇದ್ದನು. ದಯವಿಟ್ಟು ಕೇಳಿರಿ ತಮ್ಮ ತಂಗಿಯಂದಿರೇ, ನೀವು ಯೌವನ ಪ್ರಾಯದಲ್ಲಿರುವಾಗ, ದೇವರ ಮಕ್ಕಳಾಗಿ ಜೀವಿಸಬೇಕೆಂದು ಆಶಿಸುತ್ತಿರುವಾಗ, ನಿಮ್ಮ ಜೀವಿತವನ್ನು ನಾಶ ಮಾಡುವುದಕ್ಕಾಗಿ, ನಿಮ್ಮ ಜೀವಿತವನ್ನು ಬೀದಿ ಪಾಲು ಮಾಡುವುದಕ್ಕಾಗಿ ಸೈತಾನನು ಯಾರೋ ಒಬ್ಬರನ್ನು ನೇಮಿಸುತ್ತಾನೆ. ಬೈಬಲ್ನಲ್ಲಿ ನಾವು ನೋಡ್ತೇವೆ, ಸಂಸೋನನ ವಿಷಯದಲ್ಲಿ ದೇವರು ಉನ್ನತವಾದ ಆಲೋಚನೆ ಹಾಕಿಕೊಂಡಿದ್ರು, ಉನ್ನತವಾದ ಉದ್ದೇಶ ಹಾಕಿಕೊಂಡಿದ್ರು. ದೇವರು ಸಂಸೋನನು ಹುಟ್ಟುವುದಕ್ಕಿಂತ ಮುಂಚೆ ತಾಯಿಯೊಂದಿಗೆ ಮಾತಾಡ್ತಾರೆ. ಏನೆಂದು? ನೀನು ಪವಿತ್ರಳಾಗಿ ಜೀವಿಸು, ಅಪವಿತ್ರವಾದದ್ದು ಯಾವುದು ಮುಟ್ಟಬಾರದು, ಕುಡಿಯಬಾರದು. ಯಾಕೆಂದರೆ ನಿನಗೊಬ್ಬ ಮಗನನ್ನು ಕೊಡ್ಲಿಕ್ಕಿದ್ದೇನೆ, ಆ ಮಗನನ್ನು ನಾನು ಪ್ರತ್ಯೇಕಿಸಲಿಕ್ಕಿದ್ದೇನೆ, ನಾಜೀರು ಮಾಡ್ಲಿಕ್ಕಿದ್ದೇನೆ. ಆ ನಿನ್ನ ಮಗನು ನನಗಾಗಿಯೇ ಜೀವಿಸಬೇಕು, ಹಾಗಾಗಿ ಅವನನ್ನು ಪ್ರತಿಷ್ಠಿಸುತ್ತಿದ್ದೇನೆಂದು ತಾಯಿಯೊಂದಿಗೆ ಮಾತಾಡ್ತಾರೆ. ತಾಯಿಯೊಂದಿಗೆ ಮಾತಾಡಿದ ದೇವರು ಹೇಳಿದಂತೆಯೇ ಸಂಸೋನನನ್ನು ಬಹುಮಾನವಾಗಿ ಕೊಡ್ತಾರೆ. ಸಂಸೋನನು ಯೌವನ ಪ್ರಾಯಕ್ಕೆ ಬಂದಾಗ ದೇವರ ಆತ್ಮನು ಸಂಸೋನನನ್ನು ಬಲಪಡಿಸಲು ಆರಂಭಿಸಿದ ನಂತರ ಬಲವಾಗಿ ದೇವರಿಗಾಗಿ ಜೀವಿಸಬೇಕು ಎಂದು ಸಂಸೋನನು ಆಶಿಸುತ್ತಿರುವಾಗ ದೇವರು ಎಷ್ಟೋ ಸಂತೋಷಿಸುತ್ತಾರೆ. ಸಂಸೋನನು ಯೌವನ ಪ್ರಾಯದಲ್ಲಿ ನನಗಾಗಿ ಜೀವಿಸಲು ತವಕಿಸುತ್ತಾ ಇದ್ದಾನೆ ಎಂದು ನೋಡಿ. ಹಾಗೆ ಅವನು ಆಶಿಸುವಾಗ ಸೈತಾನನು ಕೂಡ ನೋಡಿದ. ದೇವರು ಸಂಸೋನನ ವಿಷಯದಲ್ಲಿ ಉನ್ನತವಾದ ಆಲೋಚನೆ ಹಾಕಿಕೊಂಡಿದ್ದಾರಲ್ಲವೇ? ಒಬ್ಬ ಹುಡುಗನು ದೇವರಿಗಾಗಿ ಜೀವಿಸಬೇಕೆಂದು ಆಶಿಸುತ್ತಿದ್ದಾನಲ್ಲವೇ? ಇವನಿಗೇನಾದರೂ ಮಾಡಬೇಕು, ಇವನಿಂದ ಒಂದು ತಪ್ಪು ಮಾಡಿಸಬೇಕು ಎಂದು ಆಲೋಚಿಸುತ್ತಾನೆ. ಸಂಸೋನನು ಒಂದು ದಿನ ತನ್ನ ದೇಶ ಇರುವಂತಹ ಸರಹದ್ದನ್ನು ದಾಟಿ, ಅದರ ಬಾರ್ಡರ್ ಅನ್ನು ದಾಟಿ ತಿಮ್ನಾ ಎನ್ನುವಂತಹ ಪ್ರಾಂತ್ಯಕ್ಕೆ ಹೋಗ್ತಾನೆ. ಅದು ಅವನು ಹೋಗಬೇಕಾದ ಪ್ರಾಂತ್ಯವಲ್ಲ, ಅದು ಅವನು ಹೋಗಬೇಕಾದಂತಹ ಟೆರಿಟರಿ ಸರಹದ್ದು ಅಲ್ಲ, ಅದು ಶತ್ರುವಿನ ಸರಹದ್ದಾಗಿತ್ತು. ಅವನಿರಬೇಕಾದದ್ದು ತನ್ನ ಸರಹದ್ದಿನಲ್ಲಿ. ಆದರೆ ಸಂಸೋನನು ಸರಹದ್ದು ದಾಟುತ್ತಾನೆ. ತಿಮ್ನಾ ಎಂಬ ಊರು ಫಿಲಿಸ್ಟಿಯರ ಸರಹದ್ದಾಗಿತ್ತು. ತಿಮ್ನಾ ಊರಿಗೆ ಹೋಗ್ತಾನೆ. ಯಾವಾಗ ಸರಹದ್ದನ್ನು ದಾಟುತ್ತಾನೋ, ಯಾವಾಗ ಸೀಮೆ ಮೀರುತ್ತಾನೋ, ತನ್ನ ಬೌಂಡ್ರಿ ದಾಟುತ್ತಾನೋ, ಸೈತಾನನು ಸಿದ್ಧವಾಗಿದ್ದನು. ಸಂಸೋನನು ಹೋಗುತ್ತಾ ಇದ್ದನು. ಅದೇ ಸಮಯದಲ್ಲಿ ಅವನ ಕಣ್ಣಿಗೆ ಒಂದು ಹುಡುಗಿ ಕಾಣಿಸುತ್ತಾಳೆ. ನಾನಂದ್ಕೊಳ್ತೇನೆ, ಸೈತಾನನೇ ಆ ಹುಡುಗಿಯನ್ನು ಅರೇಂಜ್ ಮಾಡಿರುತ್ತಾನೆ, ಸೈತಾನನೇ ಒಳಸಂಚು ಮಾಡಿರುತ್ತಾನೆ. ಯಾಕೆಂದರೆ ಅವನು ಮೊದಲಿನಿಂದಲೇ ತಂತ್ರಗಾರನು. ದೇವರಿಗಾಗಿ ಜೀವಿಸಬೇಕೆಂದು ಆಶಿಸುವಂತಹ ಸೇವಕರನ್ನು, ದೇವರಿಗಾಗಿ ರೋಷದಿಂದ ಬದುಕಬೇಕೆಂಬ ಆತ್ಮಿಕರನ್ನು ಹೇಗಾದರೂ ಮಾಡಿ ಬೀಳಿಸಬೇಕೆಂದು, ಹೇಗಾದರೂ ಮಾಡಿ ಅವರ ಸಾಕ್ಷಿಯನ್ನು ಮಲಿನ ಮಾಡಬೇಕೆಂದು ಎಷ್ಟೋ ಕುಯುಕ್ತಿಗಳನ್ನು ಮಾಡುತ್ತಾನೆ, ಮಾಡಿದ್ದನು, ಮಾಡುತ್ತಲೇ ಇರ್ತಾನೆ. ಈ ದಿನ ನನ್ನ ಮಾತು ಕೇಳ್ತಿರುವ ಸಹೋದರ ಸಹೋದರಿಯರೇ, ಜಾಗ್ರತೆಯಿಂದ ಕೇಳ್ರಿ. ಆತ್ಮಿಕರಾಗಿ, ಪವಿತ್ರರಾಗಿ, ದೇವರ ಮಕ್ಕಳಾಗಿ, ಸಾಕ್ಷಿಗಳಾಗಿ, ಸೇವಕರಾಗಿ, ರೋಷವುಳ್ಳವರಾಗಿ ಜೀವಿಸಬೇಕೆಂದು ಆಶಿಸಿದಾಗ ತಪ್ಪದೆ ಸೈತಾನನು ನಿಮ್ಮ ಮೇಲೆ ಅಟ್ಯಾಕ್ ಮಾಡುತ್ತಾನೆ. ಆ ಅಟ್ಯಾಕ್ ಯಾವುದೇ ಕೋಣೆಯಿಂದಾದ್ರೂ ಮಾಡಬಹುದು, ಯಾವ ರೀತಿಯಾಗಾದ್ರೂ ಮಾಡಬಹುದು. ಆ ದಿನ ಸಂಸೋನನ ಮೇಲೆ ಒಂದು ಅಟ್ಯಾಕ್ ಆಯ್ತು. ಅದಕ್ಕೆ ಮೊಟ್ಟ ಮೊದಲ ಕಾರಣವೇನೆಂದರೆ ಸಂಸೋನನು ತನ್ನ ಸರಹದ್ದು ದಾಟುತ್ತಾನೆ. ದಯವಿಟ್ಟು ಗಮನಿಸಿ ಪ್ರಿಯರೇ, ಇಂಗ್ಲಿಷ್ನಲ್ಲಿ ಒಂದು ಹೇಳಿಕೆ ಇದೆ, ಏನೆಂದರೆ ನೋ ಥಾರ್ನ್ ವಿಲ್ ಪ್ರಿಕ್ ಯು ಅನ್ಲೆಸ್ ಯು ಲೀನ್ ಅಗೇನ್ಸ್ಟ್ ಇಟ್ ಎಂದು. ಯಾವ ಮುಳ್ಳು ಚುಚ್ಚಿಕೊಳ್ಳುವುದಿಲ್ಲ ನಿಮ್ಮಷ್ಟಕ್ಕೆ ನೀವು ಹೋಗಿ ಅದರಿಂದ ಒರೆಸಿಕೊಳ್ಳುವವರೆಗೂ. ಹೌದೋ ಇಲ್ಲವೋ? ಏನಂತೀರಿ? ನಿಮ್ಮಷ್ಟಕ್ಕೆ ನೀವೇ ಹೋಗಿ ಮುಳ್ಳಿನ ಪೊದೆಗೆ ಟಚ್ ಆಗದೇ ಇದ್ದರೆ ಮಲಗಿದವನಿಗೆ ಬಂದು ಮುಳ್ಳು ಚುಚ್ಚುತ್ತದೋ? ನಿಮ್ಮಷ್ಟಕ್ಕೆ ನೀವೇ ಹೋಗಿ ಮುಳ್ಳಿನ ಮೇಲೆ ಕಾಲಿಡದಿದ್ದರೆ ಮುಳ್ಳು ತಾನೇ ಬಂದು ನಿಮ್ಮ ಕಾಲಲ್ಲಿ ಚುಚ್ಚಿಕೊಳ್ಳುತ್ತೋ? ಸೈತಾನನು ಕೂಡ ಅಷ್ಟೇ. ನೀವು ಸೈತಾನನಿಗೆ ಅವಕಾಶ ಕೊಡದಿದ್ದರೆ ಅವನೇನು ಮಾಡುವುದಿಲ್ಲ. ಅದಕ್ಕೆ ಬೈಬಲ್ನಲ್ಲಿ ಬರೆಯಲಾಗಿದೆ, ಸೈತಾನನಿಗೆ ಏನ್ ಕೊಡಬಾರದು? ಅವಕಾಶ ಕೊಡಬಾರದು. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಸಂಸೋನನ ಹಾಗೆ ನಾವು ಕೂಡ ದಾರಿ ತಪ್ಪಿ ಹೋದೆವು. ಉಜ್ಜೀಯನ ಹಾಗೆ ಆಶೀರ್ವದಿಸಲ್ಪಟ್ಟ ನಂತರ ನೀಚವಾದ ಕಾರ್ಯಗಳಿಗೆ ಕೈ ಹಾಕಿದೆವು. ನೀವು ಶಿಕ್ಷಿಸಲಿಕ್ಕಿದ್ದೀರಿ ಎಂಬ ಸತ್ಯವನ್ನು ಗ್ರಹಿಸಿ ಯಾರ್ಯಾರು ಈ ದಿನ ಮನಪೂರ್ವಕವಾಗಿ ಮಾಡಿರುವ ಪಾಪಿಷ್ಟ ಕಾರ್ಯಗಳಿಗಾಗಿ ಪಶ್ಚಾತ್ತಾಪ ಪಡ್ತಿದ್ದಾರೋ ಅಂಥವರೆಲ್ಲರನ್ನೂ ನೀವು ಜ್ಞಾಪಕ ಮಾಡಿಕೊಳ್ಳಿರಿ. ಅಂಥವರು ಮಾಡಿರುವ ಪ್ರತಿ ಪಾಪವನ್ನು ಕ್ಷಮಿಸಿರಿ. ಅಂಗಾಲು ಮೊದಲುಗೊಂಡು ನಡುನತ್ತಿಯವರೆಗೂ ನಿಮ್ಮ ಅಮೂಲ್ಯವಾದ ರಕ್ತದಲ್ಲಿ ತೊಳೆದು ಪ್ರತಿಯೊಬ್ಬರ ಪಾಪಗಳನ್ನು ಶುದ್ಧೀಕರಿಸಿ ಪವಿತ್ರರನ್ನಾಗಿ ಮಾಡಿ ನಿಮಗೋಸ್ಕರ, ನಿಮ್ಮ ರಾಜ್ಯಕ್ಕೋಸ್ಕರ ಸಾಕ್ಷಿಗಳಾಗಿ ಜೀವಿಸುವ ಭಾಗ್ಯವನ್ನು ದಯಪಾಲಿಸಿರಿ. ಯೋಸೇಫನ ಹಾಗೆ ಪಾಪ ಮಾಡುವುದಕ್ಕಾಗಿ ಸೈತಾನನು ಶೋಧಿಸಿದಾಗ ಪಾಪವನ್ನು ಜಯಿಸುವ ಶಕ್ತಿ ಎಲ್ಲರಿಗೂ ಅನುಗ್ರಹಿಸಿರಿ. ಅದರ ನಿಮಿತ್ತ ನೀವು ಹಾಕಿಕೊಂಡ ಉನ್ನತವಾದ ಉದ್ದೇಶಗಳು, ಕಣ್ಣಾರೆ ನಾವು ಕಾಣುವಂತಹ ಭಕ್ತಿ ಈ ವಾಕ್ಯ ಕೇಳಿದ ಎಲ್ಲರಿಗೂ ದಯಪಾಲಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.
ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72